ಸಂಘಟನೆ ವತಿಯಿಂದ ನಮ್ಮ ಬೆಳಗಾವಿ ತಾಲೂಕಿನ ಮಂಡೋಳಿ ಹಂಗರ್ಗ ಸಾವಗಾಂವ್ ಎಂಬ ಗ್ರಾಮದಲ್ಲಿ ರೈತರ ಮೇಲೆ ಆಗುತ್ತಿರುವ ಅನ್ಯಾಯ ವಿರುದ್ಧ ನಾವು ದಲಿತರು ಅವರ ಬೆಂಬಲವಾಗಿ ಬಂದಿದ್ದೇವೆ. ಅದಲ್ಲದೆ ಕೃಷಿ ಸಂಸ್ಥೆಯ ಒಂದು ಸೊಸೈಟಿಯಲ್ಲಿ ಸೆಕ್ರೆಟರಿ ಆದಂಥ ಶೀತಲ್ ದಳ್ವಿ ಎಂಬ ಸೆಕ್ರೆಟರಿ ಮೇಡಮ್ ಅವರು ಯಾವುದೇ ಮೆಂಬರ್ಗಳಿಗೆ ವಿಶ್ವಾಸ ಕೊಡದೇನೆ, ಏನೂ ಒಂದು ಮಾಹಿತಿ ಕೊಡದೇನೆ ತನ್ನದೇ ಆದಂಥ ರಾಜ್ಯವನ್ನು ನಡೆಸ್ತಾ ಇದ್ದಾಳೆ. ಅದಕ್ಕಾಗಿ ಆ ಊರು 4 ಊರು 3 ಊರದ ರೈತರೆಲ್ಲರೂ ಸೇರಿ ಒಂದು ಕಮಿಟಿಯನ್ನು ಮಾಡಿ ಅವರನ್ನು ವಜಾಗೊಳಿಸಿದ್ರು ಕೂಡ ಅವರು ಅಲ್ಲಿಂದ ಬಿಟ್ಟು ಹೋಗ್ತಾ ಇಲ್ಲ ಮತ್ತು ಯಾವುದೇ ಮಾಹಿತಿಗಳನ್ನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ಅಲ್ಲಿರುವ ದಾಖಲಾತಿಗಳನ್ನು ಅವ್ರ ಮನೆಗೆ ಕೊಂಡು ಹೋಗಿದ್ದಾಳೆ. ಒಂದು ರಾಜ ದರ್ಬಾರವನ್ನು ಮಾಡ್ಕೊತಾ ಇದ್ದಾಳೆ. 8 ವರ್ಷದಿಂದ ಅವಳು ಯಾವುದೇ ಮಾಹಿತಿಗಳನ್ನು ಕರೆಕ್ಟಾಗಿ ನಮ್ಮ ರೈತರಿಗೆ ಕೊಡ್ತಾ ಇಲ್ಲ, ಆದಂಥ ಮೆಂಬರ್ಗಳಿಗೂ ಕೊಡ್ತಾ ಇಲ್ಲ. 11 ಜನ ಮೆಂಬರು ಮೊನ್ನೆ ಒಂದಿನ ಅದನ್ನ ಒಂದು ಸಭೆ ಸೇರಿಸಿ ಸಭೆ ಮಾಡಿ ಅವರನ್ನು ವಜಾಗೊಳಿಸಿದ್ದಾರೆ. ವಜಾಗೊಳಿಸಿದ ರಿಪೋರ್ಟ್ ಕೂಡ ಅದನ್ನ ನಮ್ಮ ಈ ಸಂಘ ಸಂಸ್ಥೆಯ ರಿಜಿಸ್ಟ್ರೇಷನ್ ಆಫೀಸ್ಗೂ ಕೂಡ ಅದನ್ನು ದಾಖಲಾತಿಯನ್ನು ಕೊಟ್ಟಿಲ್ಲ. ಅದಲ್ಲದೇ ಅಲ್ಲಿರುವಂಥ ಮೆಂಬರ್ಗಳಿಗೆ ಅವಾಚ್ಯದಿಂದ ನಮ್ಮ ದಲಿತ ಒಬ್ಬ ದಿಲೀಪ್ ಕಾಂಬ್ಳೆ ಅನ್ನೋರನ್ನ ಮೇಲೆ ಅವಾಚ್ಯ ಶಬ್ದದಿಂದ ಮಾತಾಡಿದ್ದಾಳೆ. ಆದರೂ ಕೂಡ ಅವರು ಹಿರಿಯ ನಾಗರಿಕರು ಇರೋದ್ರಿಂದ ಅವರು ಹೆಣ್ಣು ಮಗಳಿಗೆ ಏನು ಮಾತಾಡೋದು ಅಂತ ಹೇಳಿ ಏನೂ ಅವಳ ಯಾವುದೇ ಕಾನೂನು ಕ್ರಮ ಅವಳ ಮೇಲೆ ತಗೊಂಡಿಲ್ಲ. ಅದಕ್ಕೆ ನಾವು ಇದಕ್ಕೆ ಆ ಹೆಣ್ಮಗಳನ್ನ ಶೀತಲ್ ಅನ್ನೋರನ್ನ ಅಲ್ಲಿಂದ ಸೆಕ್ರೆಟರಿಯಿಂದ ವಜಾ ಮಾಡಿಸ್ಬೇಕು. ಈ ದಿನ ನಾವು ಈ ಕಚೇರಿ ಮುಂದ್ಗಡೆ ಪ್ರತಿಭಟನೆಯನ್ನು ಮಾಡಿ ಇದಕ್ಕೆ ನಾವು ನಮ್ಮ ರೈತರಿಗೆ ನ್ಯಾಯ ದೊರಕಿಸ್ಬೇಕನ್ನೋ ಉದ್ದೇಶದಿಂದ ಈ ದಿನ ಆಗ್ಲೇಬೇಕಂತ ನಮ್ಮ ಹಠವನ್ನು ನಾವು ಇಟ್ಕೊಂಡು ಕೂತಿದ್ದೀವಿ. ಸಾಹೇಬರು ಭೇಟಿಯಾಗಿದ್ದಾರೆ, ಅವರು ಕೂಡ ಈ ಒಳಗಡೆ ಹಿಯರಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಎನ್ಕ್ವೈರಿ ಮಾಡಿಕೊಂಡು ಈ ದಿನ ಅವಳನ್ನ ಸೆಕ್ರೆಟರಿ ಪದದಿಂದ ತೆಗೆದು ಹಾಕ್ತೀನಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆ ಏನಾದರೂ ಉಳಿಸ್ಕೊಳ್ಳಿಲ್ಲ ಅಂದರೆ ನಾವು ಈ ಕಚೇರಿ ಮುಂದ್ಗಡೆ ಕಚೇರಿಗೆ ಬೀಗ ಹಾಕಿ ಇಲ್ಲಿ ಧರಣಿ ಕೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು ಮಾಂತೇಶ್ ತಳವಾರ್, ಜಿಲ್ಲಾಧ್ಯಕ್ಷ ಬೆಳಗಾವಿ. ನಮ್ಮ ಸಿದ್ದಪ್ಪ ಕಾಂಬ್ಳೆ ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ಖಜಾಂಚಿ ಸದಸ್ಯರಾದಂಥ ಅವರು ಕೂಡ ನಮ್ಮ ಈ संघटनेಯಲ್ಲಿ ಈ कार्यक्रमाಗೆ ಬಂದಿದ್ದಾರೆ. आज दलित संघटना तसेच मंडोळी हंगरगा सावगाव गावचे रहित यांच्या माध्यमातून मोर्चा काढण्यात आलेला आहे. मंडोळ येथील प्राथमिक कृषी पद्धती संस्था ही 65 वर्षापासून चालत आहे. ही रैतांच्यासाठी चालवलेली संस्था होती. आज अशी तिथे कृषी पद्धतीमध्ये अशी परिस्थिती झालेली आहे की ही रैतांची संस्था झाली नाही, फक्त ही शीतल दळवींची संस्था झालेली आहे. आज त्या नागरिकांना त्या सोसायटीमध्ये गेले तर कोणाला किंमत देत नाहीत, त्यांना धमकी द्यायचं, सोसायटीमध्ये येऊ नका म्हणून दादागिरी करायचं. डायरेक्टर पण तिथे कुत्र्याची किंमत ठेवलेली आहे. डायरेक्टरच्या वरती ती सोसायटी चालायला तयार नाही, हिच्या एकट्यावरती चालायची सोसायटी चालत आहे. आज परवा सर्वसाधारण सभा झाली होती. 3 गावच्या रैतांनी त्यांना ठराव पास करून त्यांना काढण्यात आले होते. तसेच 12 डायरेक्टर पण ठराव काढलेले होते. त्यांनी काय केलेत की ठराव बुक पण घरी घेऊन गेलेत. त्यानंतर ते ठराव बुक विचारला गेले तर यांच्यावरती इथे AR ऑफिसला तक्रार करायचं, डिपार्टमेंटची भीती दाखवायचं, हे करून रैतांना अंधारात ठेवाले. बरीच वर्षापासून 7-8 वर्षापासून पत केले नाहीत, बिना व्याजी कर्ज भरतात रैतांनी कोणत्या प्रकारे केले नाहीत. त्या काळामध्ये त्यांनी पत करतो म्हणून रैतांना आणि तसे डायरेक्टरना खोटे सांगून 2 वेळा पगार वाढ 5-5 हजार करून घेतले आणि 2 वेळा बोनस घेतले. हे कोणत्याही कायद्यात नाही. टक्केवारी प्रमाणे एक संस्थेमध्ये असणारे डायरेक्टरांच्या नेतृत्वामध्ये टक्के बॉडी ठरावी लागते. इथे तिथे उलट झाले की ह्या सेक्रेटरीच्या माध्यमातून चालते. त्याच्यासाठी सर्व रैत आणि डायरेक्टर आलेत आणि ते सेक्रेटरी मंडळाला काढण्यात यावं अशी म्हणून आमची विनंती. संतोष तळवारकर.